ಇನ್ನೊಂದು ವಿಷಯನ ನಾನು ಸ್ಪೆಷಲ್ ಒಂದು ಡೆಡಿಕೇಶನ್ ಅಂತ ಇಟ್ಕೊಂಡಿದ್ದೀನಿ ಈ ಒಂದು ವಿಷಯನ ಹೇಳೋದಕ್ಕೆ. ಕೋಮಲ್ ಸರು ತುಂಬಾ ಒಳ್ಳೆ ಆಕ್ಟರ್ ಅಂತ ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಸ್ ಅ ವೆರಿ ವರ್ಸಟೈಲ್ ಆಕ್ಟರ್. ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ. ಸ್ಕ್ರೀನ್ ಮೇಲೆ ಏನೇನ್ ಮಾಡ್ತಾರೆ, ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ವೆನ್ ಯು ಕಮ್ ಟು ಆಫ್ ಸ್ಕ್ರೀನ್, ಸರ್ ಈ ಸಿನಿಮಾನ ಬಹಳಷ್ಟು ಜನ ನಾವು ನಾರ್ಮಲ್ ಆಗಿ ಅನ್ಕೊಂಡಿರ್ತೀವಿ, ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತಾ, ಶೂಟಿಂಗ್ ಮಾಡಿದ್ವಾ, ಮುಗ್ದೋಯ್ತು, ಸಿನಿಮಾ ಇನ್ನೇನು ಬರುತ್ತೆ ಬಿಡು ಅದ್ರ ಪಾಡಕ್ ಅಂತಾನೆ ಅಂತ. ಬಟ್ ನೋ, ಶೂಟಿಂಗ್ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಶೂಟಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮಿಕ್ಕಿದ್ ಯಾವುದೂ ಕೆಲಸ ಮುಗಿಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ನಮ್ಮ ಜೊತೆಲಿ ನಿಂತಿದ್ದು ನಮ್ಮ ಕೋಮಲ್ ಕುಮಾರ್ ಸರ್. ಯಾವಾಗ್ಲೂ ಅದು ಟೆಕ್ನಿಷಿಯನ್ ಆಗಿ ಆದ್ರೂ ಸರಿ, ಇನ್ನ ಆಕ್ಟರ್ ಆಗಿ ಆದ್ರೂ ಸರಿ, ನಾವು ಎಲ್ಲೆಲ್ಲಿ ನಮ್ಗೆ ಒಂದು ಬ್ಲಾಂಕ್ ಆಗ್ತೀವಿ ಅಥವಾ ನಮ್ಗೆ ಇಲ್ಲೊಂದು ಹೆಜ್ಜೆ ಇಡಕ್ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಪ್ರತಿ ಸಲ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ರವಿಕಿರಣ್ ಸರ್ ಮತ್ತೆ ಕೋಮಲ್ ಕುಮಾರ್ ಸರ್ ಇಬ್ರು ಸೇರಿ ನಮ್ಮ ಕೋಣ ಸಿನಿಮಾನ ಪ್ರತಿಯೊಂದು ಹೆಜ್ಜೆನಲ್ಲೂ ಅವರು ಭಾಗಿಯಾಗಿ, ಕೆಲವೊಂದ್ಸತಿ ನಾವೇ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ, ನಾವೇ ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ. ಆ ರೀತಿ ಅಂದ್ರೆ ನಮ್ಮ ಸಿನಿಮಾ ನಾವು ಅಷ್ಟು ಹತ್ರ ತಗೊಂಡ್ಬಿಡ್ತೀವಿ. ಮೇ ಬಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲದಕ್ಕೂ ಇನ್ವಾಲ್ವ್ ಆಗ್ಬೇಕು ಅಂತ ಅನ್ಸುತ್ತೋ ಅಥವಾ ಹಿಂಗಾದ್ರೂ ಕೆಲಸ ಆಗ್ಬಿಡ್ಲಿ ಅಂತ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೋಮಲ್ ಸರ್. ಸರ್ ನೀವಿಲ್ಲ ಅಂತ ಅಂದಿದ್ರೆ ನಾವ್ ಇವತ್ತು ಈ ಸ್ಟೇಜ್ ಮೇಲೆ ಇಷ್ಟು ಹತ್ರದಲ್ಲಿ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್.